ವೆಲ್ಕಮ್ ಟು ಸಪ್ತಾನಗ ಯೂಟ್ಯೂಬ್ ಚಾನಲ್. ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಕೆಲವು ಪ್ರಾಡಕ್ಟ್ಗಳನ್ನ ಫಸ್ಟ್ ಕ್ರೈಯಿಂದ ತರಿಸಿದ್ದೆ, ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಇದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಯಾವುದೇ ಪ್ರಾಡಕ್ಟ್ ಆದರೂ ಒಂದು ಸತಿ ರಿವ್ಯೂ ಮಾಡಿ ತೊಗೊಂಡ್ರೆ ಒಳ್ಳೆಯದಲ್ವ, ಅದಕ್ಕೋಸ್ಕರ ನಾನು ತರಿಸಿರೋ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಫೀಡಿಂಗ್ ನೈಟಿನ ತರಿಸಿದ್ದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದು ಬಂದು 800 ರುಪೀಸು. ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಫಸ್ಟ್ ಕ್ರೈ ಆ್ಯಪಲ್ಲೇ ಬುಕ್ ಮಾಡಿದ್ದು. ಬ್ರ್ಯಾಂಡ್ ಬಂದು ಬೆಲ್ಲ ಮಾಮ್ ಅಂತ ಬರುತ್ತೆ, ಆ ಬ್ರ್ಯಾಂಡ್ದು. ನೋಡಿ, ನನ್ನ ಮಗನೇ ಹೇಳ್ತಿದ್ದಾನೆ ಸೂಪರ್ ಇದೆ ಅಮ್ಮ, ಸೂಪರ್ ಇದೆ ಅಂತ. ಸೊ ನೋಡಿ, ಡನ್ ಅಂತೆ. ಈಗ ಯಾವುದೇ ಪ್ರಾಡಕ್ಟ್ ಬಂದರೂ ಅವನೇ ಫಸ್ಟ್ ತೆಗೆಯೋದು, ಅವನೇ ಫಸ್ಟ್ ರಿವ್ಯೂ ಮಾಡೋದು, ಏನೇ ಮಾಡಿದ್ರು ಅವನೇ ಫಸ್ಟ್ ಮಾಡಬೇಕಂತೆ. ಸೊ ಇವಾಗ ನನಗೆ ಬಾಕ್ಸ್ ಓಪನ್ ಮಾಡೋದೊಂದು ಪ್ರಾಬ್ಲಮ್ ತಪ್ಪಿತು ಅಂತ ಹೇಳಲ್ಲ, ಅಥವಾ ಇವನು ಕಾಟ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳಲ್ಲ, ನನಗೆ ಗೊತ್ತಾಗ್ತಿಲ್ಲ. ಸೊ ಮತ್ತೆ ಹೇಳ್ದಂಗೆ ಏನೇ ಬಂದರೂ ಅವನೇ ಓಪನ್ ಮಾಡ್ತಾನೆ. ನೋಡಿ, ಹಿಡ್ಕೊಂಡು ಕೂತಿದ್ದಾನೆ, ಜೊತೆಗೆ ಚಾಕು ಹಿಡ್ಕೊಂಡು ಬೇರೆ ಕೂತಿದ್ದಾನೆ. ಚಾಕು ಸೀಸರ್ ಏನಾದ್ರು ಕೊಡಲೇಬೇಕು ಅವನು ಓಪನ್ ಮಾಡಬೇಕು ಅಂತಂದರೆ, ಇಲ್ಲಾಂದರೆ ಅವನು ಮಾಡೋದಂತೆ. ಸೊ ಅದೇ ನಾನು ನೆಕ್ಸ್ಟು ಹೆಲೋಫೈಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಅದೇನು ಅಂತ ಹೇಳಿದ್ರೆ, ಕೇಸರಿ ಮತ್ತು ಮಿಲ್ಕ್ ಜಾಸ್ತಿ ಆಗೋಕ್ಕೆ, ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗೋಕ್ಕೆ ಇನ್ನೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ, ಪೌಡರು. ಇದು ಕೇಸರಿ ನೋಡಿ, ಇದು ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ತರಿಸ್ಕೊಂಡಿದ್ದು ಕೇಸರಿ. ಸೊ ನಾವು ಪ್ರೆಗ್ನೆಂಟ್ ಇರಬೇಕಾದ್ರೆ ಆಫ್ಟರ್ 6 ಮಂತ್ಸಿಂದ ಕೇಸರಿನ ಕನ್ಸ್ಯೂಮ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಇದರಿಂದ ಸ್ವಲ್ಪ ಪೇಯ್ನ್ ರಿಲೀಫ್ ಆಗುವಂಥದ್ದು ಅದೆಲ್ಲ ರೆಡ್ಯೂಸ್ ಆಗುತ್ತೆ. ಸೊ ಗುಡ್ ಫಾರ್ ಹೆಲ್ತು. ಮಕ್ಕಳು ವೈಟ್ ಆಗ್ತಾರೆ, ಅದೆಲ್ಲ ಸುಳ್ಳು. ಸೊ ಒಂದು ಹೆಲ್ತ್ ಬೆನಿಫಿಟ್ ಏನು ಅಂತ ಅಂದರೆ, ಇದರಿಂದ ಜಾಯಿಂಟ್ ಪೇಯ್ನ್ ಬರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಬಿಕಾಸ್ ಆಫ್ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಇದ್ರ ಪ್ರೈಸ್ ಬಂದು ಆಫರಲ್ಲಿ ತೊಗೊಂಡಿದ್ದು. ಅರೌಂಡ್ 2 ಗ್ರಾಮ್ಗೆ 400 ರುಪೀಸ್ ಏನೋ ಇತ್ತು. ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ. ಸೊ ನೋಡ್ಬಿಟ್ಟು ನೀವು ಬೈ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟು ಫಸ್ಟ್ ಕ್ರೈಯಿಂದನೇ ಇನ್ನೂ ಒಂದು ಸ್ವಲ್ಪ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಅದೇನೇನು ಅಂತ ನೆಕ್ಸ್ಟ್ ಈಗ ಓಪನ್ ಮಾಡಿ ನೋಡೋಣ. ಅಲ್ಲಿವರೆಗೂ ಇನ್ನೊಂದು ಸಣ್ಣ ರಿಕ್ವೆಸ್ಟ್ನ ಮತ್ತೆ ಕೇಳ್ತಿದ್ದೀನಿ, ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇದೆಲ್ಲ ಒಂದೇ ದಿನ ಬಂದಿರೋ ಪ್ರಾಡಕ್ಟ್ ಅಲ್ಲ, ಬೇರೆ ಬೇರೆ ದಿನ ಬಂದಿರೋ ಪ್ರಾಡಕ್ಟು. ನಾನು ಅದನ್ನೆಲ್ಲ ಸೇರಿಸಿ ಒಂದೇ ದಿನ ವಿಡಿಯೋ ಮಾಡ್ತಿದ್ದೀನಿ. ಸೊ ಇಲ್ಲೇನು ನೋಡ್ತಿದ್ದೀರಲ್ವಾ, ಇದು ನನ್ನ ಮಗನಿಗೆ ಪ್ಲೇಟ್ ಮತ್ತು ಬೌಲ್ ತರಿಸಿದ್ದೆ ಫಸ್ಟ್ ಕ್ರೈಯಿಂದ. ಇದು ಪ್ಲೇಟ್ ಬಂದು ವಿತ್ ಸ್ಪೂನ್ ಇದೆ, ವುಡನ್ದು. ಸೊ ಇದಕ್ಕೆ ಬಂದು ನನಗೆ ಅರೌಂಡ್ ಆಫರಲ್ಲಿ 900 ರುಪೀಸ್ ಆಯಿತು. ವರ್ತಾ ಏನೋ ನನಗೆ ಗೊತ್ತಿಲ್ಲ, ಒಟ್ಟು ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಎಲಿಫೆಂಟ್ ಡಿಸೈನಲ್ಲಿ ತರಿಸಿದ್ದೆ. ಸೊ ಮತ್ತು ಇದು ಸ್ಟಿಕ್ಕಬಲು. ನಾವು ಒಂದು ಸತಿ ಸ್ಟಿಕ್ ಮಾಡಿದ್ರೆ ಅದು ಅಳ್ಳಾಡೋದಿಲ್ಲ, ನಾವು ಓಪನ್ ಮಾಡೋ ತನಕ. ಸೊ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಅವರು ತೆಗೆದು ಅಲ್ಲಿ ಇಲ್ಲಿ ಚೆಲ್ತಿರ್ತಾರೆ. ಸೊ ಆ ಥರ ಪ್ರಾಬ್ಲಮ್ ಏನೂ ಆಗೋಲ್ಲ. ನಾನು ಯೂಸ್ ಮಾಡ್ತಿದ್ದೀನಿ, ಆ್ಯಕ್ಚುಲಿ ವರ್ಕೌಟ್ ಆಗಿದೆ. ಸೊ ಬೌಲು ಮತ್ತು ಪ್ಲೇಟು ಎರಡೂ ತರಿಸಿದ್ದೆ, ತುಂಬ ಚೆನ್ನಾಗಿದೆ. ಸೊ ಇದು ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು FN ಫಂಕಿ ಅಂತ ಬರುತ್ತೆ, ಫ್ಲಿಪ್ಕಾರ್ಟಲ್ಲಿ ಬ್ರ್ಯಾಂಡು. ಅದು ತರಿಸಿದ್ದೆ, ಚೆನ್ನಾಗಿದೆ. ಸ್ಪೂನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಏನು ಮಾತಾಡೋ ಆಗಿಲ್ಲ, ಆದರೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ಮಕ್ಕಳು ಖುಷಿ ಅಲ್ವಾ, ಅದಕ್ಕೋಸ್ಕರ ತೊಗೊಂಡೆ. ದೆನ್ ನೆಕ್ಸ್ಟು ಫ್ಲಿಪ್ಕಾರ್ಟಿಂದ ಕೆಲವು ಐಟಮ್ಸ್ಗಳನ್ನ ತರಿಸಿದ್ದೆ. ಅದೇನು ಅಂತ ನೋಡೋಣ. ಅಮ್ಮ ಓಪನ್ ಮಾಡ್ತಿದ್ದಾರೆ. ನಮ್ಮಮ್ಮ ಮತ್ತು ನನ್ನ ಮಗ ಇಬ್ಬರು ಕೂಡ ಓಪನರ್ಸು. ಏನೇ ಬಂದರೂ ಅವರೇ ಓಪನ್ ಮಾಡ್ತಾರೆ, ನಾನು ವೀಡಿಯೋ ಮಾಡ್ತೀನಿ. ದೆನ್ ಆಮೇಲೆ ವಾಯ್ಸ್ ಓವರ್ ಕೊಟ್ಕೊತೀನಿ. ಸೊ ಇದೇನು ಅಂತ ನೋಡೋಣ. ಇವಾಗ ತುಂಬ ಐಟಮ್ಸ್ ತರಿಸಿ ಬುಕ್ ಮಾಡಿರ್ತೀನಿ ಅಲ್ವಾ, ಓಪನ್ ಮಾಡೋ ತನಕ ಏನು ಅಂತ ಗೊತ್ತಾಗಲ್ಲ. ಸೊ ದೆನ್ ಇದು ಸೀಡ್ಸು, ಆಲಿಮ್ ಸೀಡ್ಸ್ ಅಂತ ಹೇಳಿ. ಇದರಿಂದ ಇದು ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ. ಇದನ್ನು ಪಾಯಸ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಅದಕ್ಕೋಸ್ಕರ ತರಿಸಿದ್ದೆ. ಮತ್ತು ಇದನ್ನ ನಾನು ನನ್ನ ಮಗನಿಗೆ ಸರಿಗೂ ಕೂಡ ಯೂಸ್ ಮಾಡ್ತೀನಿ. ದೆನ್ ನೆಕ್ಸ್ಟು ಫಸ್ಟ್ ಕ್ರೈ ಅವ್ರದ್ದೇ ಇನ್ನೊಂದು ಪಾರ್ಸೆಲ್ ಬಂದಿದೆ. ಇದೇನು ಅಂತ ನೋಡೋಣ. ಬೇಬಿ ಮಕ್ಕಳದು ಬಟ್ಟೆ, ಇದು ನೆಕ್ ಪಿಲ್ಲೋ. ನನ್ನ ಮಗನಿಗೆ ಈಚೆ ಎಲ್ಲರೂ ಬೈಕಲ್ಲಿ ಹೋದಾಗ ಕತ್ತೆಲ್ಲ ಹಿಂಗೆ ಮಾಡ್ಕೋತಾರೆ ಅಲ್ವಾ, ಸೊ ಇದನ್ನು ಕೊಟ್ಟರೆ ಸಪೋರ್ಟ್ ಆಗಿರುತ್ತೆ ಅಂತ ಹೇಳಿ ಒಂದು ನೆಕ್ ಪಿಲ್ಲೋ ತರಿಸಿದೆ. ಇದ್ರ ಪ್ರೈಸ್ ಬಂದು 200 ರುಪೀಸು. ಬೇಬಿ ಹಗ್ ಬ್ರ್ಯಾಂಡು. ನಾನು ಸಾಮಾನ್ಯವಾಗಿ ಪ್ರಾಡಕ್ಟಲ್ಲೇ ಬೇಬಿ ಹಗ್ಗಲ್ಲೇ ತರಿಸ್ತಿರ್ತೀನಿ. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಆಗ್ಬೋದು, ಪ್ರೈಸ್ ಆಗ್ಬೋದು, ಅಫೋರ್ಡಬಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಏನೇ ಪರ್ಚೇಸ್ ಮಾಡಿದ್ರು ಸಾಮಾನ್ಯವಾಗಿ ಬೇಬಿ ಹಗ್ಗಲ್ಲೇ ಪರ್ಚೇಸ್ ಮಾಡ್ತೀನಿ. ಬೇಬಿ ಹಗ್ಗು
ಬ್ರ್ಯಾಂಡ್ದು. ದೆನ್ ನೆಕ್ಸ್ಟು ಬೇಬಿ ಹಗ್ಗಲ್ಲಿ ನಮಗೆ ಬ್ಯೂಟಿ ಪ್ರಾಡಕ್ಟ್ಸು ಕೂಡ ಸಿಗುತ್ತೆ. ಇದು ಮಮ್ಮ ಅರ್ತ್ ಅವ್ರದ್ದು, ಮದರ್ಸ್ ಸ್ಪರ್ಶ ಅವ್ರದ್ದು. ಇದು ಕೋಲ್ಡ್ ಆದಾಗ ಇದನ್ನು ಬಟ್ಟೆಗೆ ಹಾಕಿದ್ರೆ ಮಕ್ಕಳಿಗೆ ನೋಸ್ ಏನಾದ್ರು ಬ್ಲಾಕ್ ಆಗಿದ್ರೆ ಅವ್ರಿಗೆ ಉಸಿರಾಡೋಕ್ಕೆ ಈಸಿ ಆಗುತ್ತೆ. ಸೊ 5 ಪ್ಯಾಚಸ್ ಇರುತ್ತೆ. ಅದು 5 ಪ್ಯಾಚಸ್ ಇರುತ್ತೆ. ಅದನ್ನು ಓಪನ್ ಮಾಡಿ ಸ್ಟಿಕ್ ಮಾಡಿದ್ರೆ ಮಕ್ಕಳು ಮಲ್ಕೊಂಡಾಗ ಅವ್ರಿಗೆ ನೋಸ್ ಬ್ಲಾಕ್ ಆಗಿದ್ದಾಗ ಅದನ್ನು ರಿಲೀಫ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ವರ್ಕೌಟ್ ಆಗುತ್ತೆ. ನೀವು ಒಂದ್ಸರಿ ಬೇಕಿದ್ರೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಸೊ ಇದು 5 ಪೀಸ್ಗೆ 150 ರುಪೀಸ್ ಆಯಿತು. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಇಟ್ಸ್ ಓಕೆ. ಇದು ನಾನು ನ್ಯೂ ಬಾರ್ನ್ ಬೇಬಿಗೆ ತರಿಸಿರುವಂತಹ ಟೀ ಶರ್ಟ್ಸು ನೋಡಿ, ಚೆನ್ನಾಗಿದೆ. ನಾವು ಟೀ ಶರ್ಟ್ಸ್ ತೊಗೊಳೋಕ್ಕಿಂತ ಈ ಥರ ಬಟನ್ ಇರೋದು ತೊಗೊಂಡ್ರೆ ಬೆಸ್ಟು. ಯಾಕೆಂದರೆ ಮಕ್ಕಳಿಗೆ ಮೇಲಿಂದ ಹಾಕೋದು ಕಷ್ಟ ಆಗುತ್ತೆ. ಈ ಥರ ಬಟನ್ ಇರೋ ಶರ್ಟ್ಸ್ ಥರ ತೊಗೊಂಡ್ರೆ ಬೆಸ್ಟು ಅಂತ ಹೇಳ್ಬೋದು ನ್ಯೂ ಬಾರ್ನ್ಸ್ಗೆ. ಮತ್ತು ನಿಮ್ಮ ನ್ಯೂ ಬಾರ್ನ್ ಸೈಜ್ ತೊಗೋಬೇಡಿ, ಯಾಕೆ ಅಂದರೆ ಅದು ಟೈಟ್ ಆಗುತ್ತೆ. 3 to 6 ನ್ಯೂ ಬಾರ್ನ್ಗೆ 3 to 6th ಮಂತ್ ಬಟ್ಟೆ ತೊಗೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಾವು ನೀರಿಗೆ ಹಾಕಿದಾಗ ಅದೆಲ್ಲ ಕುಗ್ದಾಗಿ ಬಟ್ಟೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೈಜ್ನ ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ, ಮುಂದೇನು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ದೆನ್ ಇದು ಅವನಿಗೆ ಬಟ್ಟೆ ಹೊಸ್ಚಕ್ಕೆ ಅಂತ ತೊಗೊಂಡಿದ್ದು ಒಂದಕ್ಕೆ ಅರೌಂಡ್ 540 ಅಷ್ಟಾಗಿದೆ. ಇದು ಬೋನ್ಫಿನೋ ಅವ್ರದ್ದು, ಬ್ರ್ಯಾಂಡ್ ಬಂದು ಬೋನ್ಫಿನೋ. ತುಂಬ ಚೆನ್ನಾಗಿದೆ ಬಟ್ಟೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ಯೂರ್ ಕಾಟನ್ ಇದೆ. ಇದನ್ನು 2 ತರಿಸಿದ್ದೀನಿ. ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಇದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಮತ್ತು ಇದನ್ನ ವಾಶ್ ಮಾಡಿ ಎತ್ತಿಟ್ಕೊಳ್ಳೋದು ಬೆಸ್ಟು. ಒಂದು ಸರ್ತಿ ವಾಶ್ ಮಾಡೋದು, ಮಕ್ಳಿಗೆ ಯಾವುದೇ ಬಟ್ಟೆ ಯೂಸ್ ಮಾಡಬೇಕಿದ್ರೂ ಅಪ್ ಟು ಒಂದು 6 ಮಂತ್ವರೆಗೆ ವಾಶ್ ಮಾಡಿ ಯೂಸ್ ಮಾಡೋದು ಬೆಸ್ಟು ಅಂತ ಹೇಳ್ಬೋದು. ಮತ್ತು ಟೀ ಶರ್ಟಿಗೆ ಬಂದು 200 to 350 ಏನೋ ಆಗಿದೆ. ದೆನ್ ಇದು MD ಸಾಫ್ಟ್. ಮಕ್ಕಳಿಗೆ ಅಲರ್ಜಿ ಆಫ್ಟರ್ ನೀವು 1 year ಆದಮೇಲೆ ಇದು ಹಚ್ಚೋದು ಬೆಸ್ಟು. ಆಫ್ಟರ್ 6 months ಆದಮೇಲೆ ಹಚ್ಚಿದ್ರೂ ಓಕೆ. ಮಕ್ಕಳಿಗೆ ಅಲ್ಲಲ್ಲಿ ಸಣ್ಣ ಅಲರ್ಜಿ ಆಗೋದು, ಗುಳ್ಳೆ ಆಗೋದೆಲ್ಲ ಆಗ್ತಿರುತ್ತೆ ಅಲ್ವಾ, ಅದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಹಚ್ಚಿದ ತಕ್ಷಣ ಇದು ವಾಸಿ ಆಗುತ್ತೆ ಮತ್ತು ಕಡಿತ ಬರೋದೆಲ್ಲ ಕಡಿಮೆ ಆಗುತ್ತೆ. ಮತ್ತು ನಾನು ಒಂದು ಸ್ಲಿಪ್ಪರ್ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ, ಮನೆ ಒಳಗಡೆ ಹಾಕೊಂಡು ಓಡಾಡೋಕ್ಕೆ ಅಂತ ಹೇಳಿ. ಸೊ ಇದ್ರದ್ದು ಕಾಸ್ಟ್ ಬಂದು 300 ರುಪೀಸು. ಈ ಥರದ್ದೇ ಕೆಳಗಡೆ ಸಣ್ಣ ಚುಚ್ಚಬೇಕು ಅಂತ ಹೇಳಿ ತರಿಸಿದ್ದೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇದು ತುಂಬ ಚೆನ್ನಾಗಿದೆ ಸ್ಲಿಪ್ಪರು. ಮೇ ಬಿ ವಾಕ್ಮೇಟ್ ಅನಿಸುತ್ತೆ ಬ್ರ್ಯಾಂಡು. ಸೊ ಥ್ಯಾಂಕ್ ಯು, ಬಾಯ್.